ಇತ್ತೀಚೆಗೆ ಸಪ್ತಪದಿ ಕ್ರಿಯೇಷನ್ಸ್ಗೆ ಒಂದು ಅಥೆಂಟಿಕ್ ಆಂಧ್ರ ಸ್ಟೈಲ್ ಮದುವೆ ಬಂದಿತ್ತು. ಆ ಮದುವೆ ಸ್ವಲ್ಪ ವಿಭಿನ್ನವಾಗೇ ಇತ್ತು. ಹೆಂಗೆ ಮಾಡಿದ್ವಿ, ಈ ಮದುವೆ ವಿಶೇಷ ಏನು ಅಂತ ನೋಡೋಣ ಬನ್ನಿ. ಮೊದಲಿಗೆ ಬಿಡ್ದಿ ಮನೆ ಮಾಮೂಲಿನಂತೆ ಎಲ್ಲಾ ಮದುವೆ ಹಾಗೆ ಇತ್ತು. ಸ್ಟೀಲ್ ಪಾತ್ರೆ ಜೋಡಿಸಿದ್ವಿ, ದೇವ್ರ ಫೋಟೋ ದೀಪದ ಕಂಬ ಇಟ್ವಿ, ರಂಗೋಲಿ ಎಲ್ಲ ಹಾಕಿದ್ವಿ. ಬೀಗರು ಬೆಳಗ್ಗೆ ಬಂದ್ರು, ಒಂದು ಇನ್ಫಾರ್ಮಲ್ ವೆಲ್ಕಮ್ ಮಾಡಿ ಬಿಡ್ದಿ ಮನೆಗೆ ಕರ್ಕೊಂಡು ಹೋದ್ರು. ಹುಡುಗನ್ ಕಡೆಯವರು ಛತ್ರಕ್ ಬಂದು ಅಲ್ಲೇ ದೇವ್ರ ಸಮಾರಾಧನೆ ಮಾಡ್ಕೊಂಡ್ರು. ಮಲ್ನೀರಿನ ಕಾರ್ಯಕ್ರಮ ನಡೀತು. ಇದಕ್ಕೆ ಅವರು ಮಂಗಳ ಸ್ನಾನ ಅಂತ ಕರೀತಾರೆ. ಮೊದಲು ವರನ್ಗೆ ಮದುವೆ ಹುಡುಗ ಅಂತ ಮಾಡಿದ್ರು. ಕಾಲ್ಗೆ ಅರ್ಶನ ಹಚ್ಚಿ ಕುಂಕುಮ ದಾಳ್ತಾ ಹಚ್ಚಿದ್ರು. ನಮ್ಮಲ್ಲಿ ಹೂವಿಳ್ಯ ಮಾಡ್ತೀವಲ್ಲ, ಅದೇ ತರ ಅವರು ಸುಮಂಗಲಿ ಪೂಜೆ ಮಾಡಿದ್ರು. ಈ ಮದ್ವೆ ವಿಶೇಷ ಏನಪ್ಪಾ ಅಂದ್ರೆ, ವರನ್ಗೆ ಮೊದಲು ಮದ್ವೆ ಹುಡುಗ ಮಾಡಿ ಸುಮಂಗಲಿ ಪೂಜೆ ಮಾಡಿ ತಕ್ಷಣ ಕಾಶಿ ಯಾತ್ರೆ ಮಾಡಿದ್ರು. ಕಾಶಿ ಯಾತ್ರೆಗೆ ಬೇಕಾದ ವಸ್ತುಗಳನ್ನೆಲ್ಲ ತಗೊಂಡು ಹೋಗಿದ್ವಿ. ಈ ಮದ್ವೆ ಮುಹೂರ್ತ ಮಧ್ಯರಾತ್ರಿ 1:15 ಹಾಗಾಗಿ ಕಾಶಿ ಯಾತ್ರೆ ದೇವ್ರ ಸಮಾರಾಧನೆ ಸಮಯದಲ್ಲೇ ಮಾಡಿದ್ರು. ಸಂಜೆ ಫಾರ್ಮಲ್ ವೆಲ್ಕಮ್ ಇತ್ತು. ಇವರು ಇದಕ್ಕೆ ಎದುರು ಸನಿಹ ಅಂತ ಕರೀತಾರೆ. ಎದುರು ಸನಿಹ ಸ್ವಲ್ಪ ವಿಭಿನ್ನವಾಗಿತ್ತು. ವೆಲ್ಕಮ್ ಪಾತ್ ಹಾಕಿದ್ವಿ, ದೀಪ ಇಟ್ಟು ದೀಪದ ಸುತ್ತ ಡೆಕೋರೇಷನ್ ಮಾಡಿದ್ವಿ. ವರ ಮತ್ತು ವಧು ಪಾತ್ ಮೇಲೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಒಬ್ರೆದುರು ಒಬ್ರು ಬರ್ತಾರೆ. ಅವರೇ ಒಬ್ರಿಗೊಬ್ರು ಹಾರ ಹಾಕ್ತಾರೆ. ಇದನ್ನೇ ಎದುರು ಸನಿಹ ಅಂತ ಕರೀತಾರೆ. ಆಮೇಲೆ ಇಬ್ರು ದೀಪ ಹಚ್ಚಿದ್ರು. ನಂತರ ಎದುರುಕೋಲು ಕಾರ್ಯಕ್ರಮ. ಚೇರ್ ಮೇಲೆ ಹುಡುಗನ್ ಕಡೆಯವ್ರನ್ನೆಲ್ಲ ಕೂಡ್ಸಿದ್ರು. ಎಲ್ರಿಗೂ ಕರ್ಪೂರದ ಹಾರ ಹಾಕಿದ್ರು. ಅರಿಶಿನ, ಕುಂಕುಮ, ಗಂಧ ಎಲ್ರಿಗೂ ಕೊಟ್ರು. ಹುಡುಗನ್ ಕಡೆಯವ್ರಿಗೆ ತಂದ ಉಡುಗೊರೆಗಳನ್ನೆಲ್ಲ ಕೊಟ್ರು. ಹುಡುಗನ ಸೋದರಿಗೆ ಒಂದು ಬಿಂದಿಗೆ ಪಾನ್ಕ ಕೊಟ್ರು. ಆಮೇಲೆ ತಿಂಡಿಗಳನ್ನೆಲ್ಲ ಹುಡುಗನ್ ತಾಯಿ ಕೊಟ್ರು. ವರಪೂಜೆ ಕಾರ್ಯಕ್ರಮ ಶುರುವಾಯ್ತು. ಹುಡುಗ ಮತ್ತು ಹುಡುಗಿ ಕಡೆಗೆ ಸಪರೇಟ್ ಆಗಿ ಟ್ರೇಸ್ ಗಳನ್ನ ಜೋಡಿಸಿದ್ವಿ. ಎಲ್ಲಾ ಬಗೆಯ ಅಲಂಕಾರ ವಸ್ತುಗಳ ಟ್ರೇಸ್ ಗಳನ್ನ ಸುಂದರವಾಗಿ ಜೋಡಿಸಿದ್ವಿ. ಇಬ್ರು ಕಡೆಗೂ ಟ್ರೇಸ್ ಎಕ್ಸ್ಚೇಂಜ್ ಆಯ್ತು. ನಂತರ ರಿಸೆಪ್ಷನ್ ಇತ್ತು. ಮದ್ವೆ ಮುಹೂರ್ತ ಮಧ್ಯರಾತ್ರಿ 1:15 ಇದ್ದ ಕಾರಣ ಗೌರಿ ಪೂಜೆಗೆ ಬೇಗ ಅಣಿ ಮಾಡಿದ್ವಿ. ಹುಡುಗಿ ಸಹ ಗೌರಿ ಪೂಜೆಗೆ ಬೇಗ ರೆಡಿಯಾಗಿ ಬಂದ್ರು. ಎಂದಿನಂತೆ ಗೌರಿ ಪೂಜೆ ಮರದ ಬಾಗ್ನ ಕೊಡ್ಸೋದು ನಡೀತು. ಧಾರೆಗೆ ಹುಡುಗಿನ ಕರ್ಕೊಂಬರಕ್ಕೆ ಅಂತ ಬುಟ್ಟಿ ತಗೊಂಡ್ ಹೋಗಿದ್ವಿ. ಧಾರೆ ಬುಟ್ಟಿಲಿ ಹುಡುಗಿನ ಮಂಟಪಕ್ಕೆ ಕರ್ಕೊಂಡ್ ಬಂದ್ರು. ಜೀರಿಗೆ ಧಾರೆಗೆ ಅಂತರ್ಪಟ ಕೊಟ್ಟಿದ್ವಿ. ಈ ಮದುವೆಯ ವಿಶೇಷ ಅಂದ್ರೆ ಹುಡುಗ ಹುಡುಗಿ ಕೂತೆ ಜೀರಿಗೆ ಬೆಲ್ಲ ಮಾಡ್ಕೊಂಡ್ರು. ಜೀರಿಗೆ ಧಾರೆ ನಂತರ ಧಾರೆ ಪಾತ್ ಹಾಕಿದ್ವಿ. ಹುಡುಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ರು. ಧಾರೆ ಪಾತ್ ಮೇಲೆ ನಡ್ಕೊಂಡು ಬಂದ್ರು. ಅವ್ರ ಜೊತೆ ತಲಂಬ್ರಾಲು ಅಂದ್ರೆ ಧಾರೆ ಅಕ್ಕಿ ಮತ್ತು ದೀಪ ತಂದ್ರು. ನಂತರ ಮಾಂಗಲ್ಯ ಧಾರಣೆ ಆಯಿತು.
ಮಾಂಗಲ್ಯ ಧಾರಣೆ ನಂತರ ಸಪ್ತಪದಿ ಆಯ್ತು, ಅದಕ್ಕೆ ಪಾತ್ ಸಿದ್ಧ ಇತ್ತು. ನಂತರ ಅರುಂಧತಿ ನಕ್ಷತ್ರ ತೋರಿಸಿದ್ರು, ಮನೆ ತುಂಬಿಸ್ಕೊಂಡ್ರು. ಒಟ್ನಲ್ಲಿ ಇದು ಒಂದು ಒಳ್ಳೆ ಅನುಭವ ಅಂತಾನೆ ಹೇಳ್ಬೋದು. ರಾತ್ರಿ ಇಡೀ ಎಲ್ಲಾ ಕಾರ್ಯಕ್ರಮ ನಡೀತು. ನಾವು ಕೂಡ ನಿದ್ದೆ ಮರೆತು ಅವ್ರ ಸಂಭ್ರಮದಲ್ಲಿ ಭಾಗವಹಿಸಿದ್ವಿ. ನಿಮ್ಮಲ್ಲೂ ಆಂಧ್ರ ಸ್ಟೈಲ್ ಮದ್ವೆ ಮಾಡ್ಬೇಕಾಗಿದ್ಯಾ? ಸಪ್ತಪದಿ ಕ್ರಿಯೇಷನ್ಸ್ ನ ಕಾಂಟ್ಯಾಕ್ಟ್ ಮಾಡಿ.